ಈಗೆಲ್ಲ ಇಂಡಿಯಾದಲ್ಲಿರೋ ಪ್ರತಿ ನೋಟ್ ಮೇಲೂ ಗಾಂಧೀಜಿ ಫೋಟೋ ಇದೆ. ಆದ್ರೆ ಮುಂಚೆ ಯಾವ ತರ ಇತ್ತು ಗೊತ್ತಾ? 1947 ನಲ್ಲಿ ಸ್ವಾತಂತ್ರ್ಯ ಸಿಕ್ಕ ತಕ್ಷಣ ಭಾರತದ ಯಾವ ನೋಟುಗಳಲ್ಲೂ ಗಾಂಧೀಜಿ ಇರಲಿಲ್ಲ. ಬದಲಾಗಿ ಅಶೋಕ ಸ್ತಂಭದ ಚಿಹ್ನೆ ಇತ್ತು. ಈ ಲಾಂಛನ ಶಕ್ತಿ, ಧೈರ್ಯ, ಶಾಂತಿ, ಸೌಹಾರ್ದತೆಯ ಸಂಕೇತ ಕೂಡ ಆಗಿತ್ತು. ಅದ್ರ ಜೊತೆ ಡ್ಯಾಮ್, ಮಾನ್ಯುಮೆಂಟ್, ಸ್ಯಾಟಲೈಟ್, ಕೃಷಿ ಹೀಗೆ ಅನೇಕ ಸಿಂಬಲ್ಸ್ ಭಾರತ ಈ ಫೀಲ್ಡ್ ಅಲ್ಲಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಸಿಂಬಲೈಸ್ ಮಾಡ್ತಿತ್ತು. ಅದಾದ್ಮೇಲೆ 1969 ನಲ್ಲಿ ಗಾಂಧೀಜಿಯ 100ನೇ ಜಯಂತಿಗೋಸ್ಕರ 100ರ ನೋಟ್ ಮೇಲೆ ಫಸ್ಟ್ ಟೈಮ್ ಫೋಟೋನ ಪ್ರಿಂಟ್ ಮಾಡಿಸ್ತಾರೆ. ನೆಕ್ಸ್ಟ್ ರಾಜೀವ್ ಗಾಂಧಿ ಗವರ್ಮೆಂಟ್ ಇದ್ದಾಗ 1987 ನಲ್ಲಿ 500 ನೋಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪ್ರತಿ 500 ರುಪೀಸ್ ನೋಟ್ ಮೇಲೆ ಗಾಂಧೀಜಿ ಫೋಟೋ ಇರ್ಲೇಬೇಕು ಅಂತ ಅಫಿಷಿಯಲಿ ಡಿಸೈಡ್ ಮಾಡಿದ್ರು. ಆದ್ರೆ ಬೇರೆ ನೋಟ್ಸ್ ಅಲ್ಲೆಲ್ಲ ಇನ್ನು ಅಶೋಕ ಸ್ತಂಭನೇ ಇತ್ತು. 1996 ಅಲ್ಲಿ RBI ದೊಡ್ಡ ಚೇಂಜಸ್ ಮಾಡತ್ತೆ. ಮಹಾತ್ಮ ಗಾಂಧಿ ಸೀರೀಸ್ ಅನ್ನೋ ಹೊಸ ನೋಟ್ಗಳನ್ನ ಬಿಡುಗಡೆ ಮಾಡಿ ಇಂಡಿಯಾದ ಪ್ರತಿ ನೋಟ್ ಮೇಲೂ ಗಾಂಧೀಜಿ ಫೋಟೋ ಇರ್ಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ. ಗಾಂಧೀಜಿನೇ ಯಾಕಂದ್ರೆ ಅಹಿಂಸೆ, ಸ್ವಾತಂತ್ರ್ಯ, ಸತ್ಯ, ಭಾರತದ ಒಗ್ಗಟ್ಟು ಇದ್ರೆಲ್ಲದರ ಐಡೆಂಟಿಟಿ ಆಗಿದ್ರು. ಗಾಂಧೀಜಿ ಮುಖ ಇರೋದ್ರಿಂದ ನಕಲಿ ನೋಟ್ಸ್ ನ ಐಡೆಂಟಿಫೈ ಮಾಡೋದಕ್ಕೆ ತುಂಬಾನೇ ಈಸಿ ಆಯ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಾಂಧೀಜಿ ಒಬ್ಬರ ಐಡೆಂಟಿಟಿ ಇಂಡಿಯಾ ಸಿಂಬಲೈಸ್ ಮಾಡೋಕೆ ಸಾಕಾ, ಅಥವಾ ಗ್ರೇಟ್ ಸೈಂಟಿಸ್ಟ್, ಕ್ರಾಂತಿಕಾರಿ, ವೀರನಾರಿ ಹಾಗೆ ಅನೇಕ ಮಹಾನ್ ವ್ಯಕ್ತಿಗಳ ಫೋಟೋ ನೋಟ್ಸ್ ಮೇಲೆ ಬರ್ಬೇಕಾ? ಕಮೆಂಟ್ ಮಾಡಿ.